ಇಲ್ಲಿ ಕುಮಾರಣ್ಣನ ಭವಿಷ್ಯ ಅಲ್ಲ, ಕುಮಾರಣ್ಣನ ಭವಿಷ್ಯ ಮುಗಿದೋಗಿದೆ. ಈ ರಾಜ್ಯದ ಭವಿಷ್ಯಕ್ಕೆ ಇಲ್ಲಿ ಕುಮಾರಣ್ಣನ ಭವಿಷ್ಯ ಅಲ್ಲ, ಕುಮಾರಣ್ಣನ ಭವಿಷ್ಯ ಮುಗಿದೋಗಿದೆ. ರಾಜ್ಯಕ್ಕೆ ಒಂದು ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ, ಈ ರಾಜ್ಯದ ಭವಿಷ್ಯಕ್ಕೋಸ್ಕರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕರಿದ್ದೀರಿ, ನಿಷ್ಠಾವಂತರಿದ್ದೀರಿ, ಎಲ್ಲ ಒಂದು ಕಡೆ ಮೈ ಮರೀತೀರಿ. ನಾನು ವಿಶೇಷವಾಗಿ ನನ್ನ ಸಹೋದರಿಯರು ತಾಯಂದಿರು ಕೂತಿದ್ದೀರಿ, ನಿಮಗೆ ವಿಶೇಷವಾಗಿ ಮನವಿ ಮಾಡ್ತೇನೆ. ಯಾವ ದೇವೇಗೌಡರು ಈ ದೇಶದಲ್ಲಿ ಮಹಿಳೆಯರಿಗೆ ಇವತ್ತು ಆದ್ಯತೆ ಕೊಡಬೇಕು, ಮೀಸಲಾತಿ ಕೊಡಬೇಕು ಅಂತ ಹೇಳಿ ಸುಮಾರು 30 ವರ್ಷಗಳಿಂದ ಶ್ರಮಪಟ್ಟರು. 30 ವರ್ಷಗಳಿಂದ ನಮ್ಮ ಲೀಲಾಕ್ಕ ಅವರು ಬಂದಿಲ್ಲ ಇಲ್ಲಿ, ನಮ್ಮ ತಾಯಿ ಅವ್ರನ್ನ ಡೆಲ್ಲಿ ಕಳಿಸಿದ್ರು. ಒಂದು 25 ಜನ ನಿಯೋಗನ ಆಗಿರಲಿಲ್ಲ. ಅವ್ರು ಪ್ರಧಾನಮಂತ್ರಿಗಳಾಗಿ ಅದು ಮೂವ್ ಮಾಡಿದ್ರು. ಅದು ಹಲವಾರು ರೀತಿಯಲ್ಲಿ ಬೆಳವಣಿಗೆ ಆಗಿದೆ. ಅದು ಯಾರ ಬಗ್ಗೆ ನಾವೀಗ ಚರ್ಚೆ ಮಾಡೋಕ್ಕಾಗೋದಿಲ್ಲ, ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಅಂತ ಹೇಳಿ ವಿಷಯ ಗೊತ್ತಿದೆ. ಆದರೆ ನಾವೀಗ ಮಾತಾಡೋ ಪರಿಸ್ಥಿತಿ ಇಲ್ಲ. ಏನೋ ಸದ್ಯ ಈ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತೇನು ಮಹಿಳೆಯರಿಗೆ 33% ಮೀಸಲಾತಿ, 2029 ಪಾರ್ಲಿಮೆಂಟ್ ಚುನಾವಣೆಗೆ 42 ಕ್ಷೇತ್ರ ನಮ್ಮ ರಾಜ್ಯದಲ್ಲಾಗುತ್ತೆ. ಲೋಕಸಭೆಗೆ 42ರಲ್ಲಿ 33% ಹೆಣ್ಣು ಮಕ್ಕಳಿಗೆ ಅವಕಾಶ ಇದೆ. ಇವತ್ತು ಮುಂದಕ್ಕೆ ಇಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಿದೆ. ನಮ್ಮ ಪಕ್ಷದಲ್ಲಿ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ. ಭಾಳ ಜನ ಕೆಲಸ ಮಾಡಬೇಕು ಅಂತ ಬರ್ತೀರಿ, ಆದರೆ ಸರಿಯಾದ ರೀತಿ ಪ್ರೋತ್ಸಾಹ ಇಲ್ಲದೆ ನಿಮ್ಮಲ್ಲೇ ಸ್ವಲ್ಪ ಒಡಕುಗಳು ಮಾಡ್ಕೊಂಡು ಒಬ್ಬೊಬ್ಬರು ಬೇಜಾರು ಮಾಡ್ಕೊಂಡು ಮನೆ ಸೇರ್ಕೋತೀರಿ. ನಾನು ನಮ್ಮ ಮಹಿಳಾ ಕಾರ್ಯಕರ್ತರಿಗೂ ಹೇಳ್ತಕ್ಕಂಥದ್ದು, ದಯವಿಟ್ಟು ಇವತ್ತಿನಿಂದಲೇ 2029ಕ್ಕೆ ರೆಡಿ ಮಾಡ್ಕೊಳ್ಳಿಕ್ಕೆ ನಾವು ಎಲ್ಲಿ ಹುಡ್ಕೊಂಡು ಹೋಗೋದು? ನಾವು ಹುಡ್ಕೋದು ಯಾರೋ MLA ಮಗನೋ, ಈಗ ನಾನು ಹೆಂಡ್ತಿನ MLA ಮಾಡೋದಲ್ಲ 2 ಸಲ, ಆ ರೀತಿ ಹುಡ್ಕೊಂಡು ಹೋದರೆ ನೀವು ದುಡಿಮೆ ಮಾಡಿ ಏನು ಉಪಯೋಗ? ಮಹಿಳೆಯರಿಗೆ ಅವಕಾಶ ಇವತ್ತೇನು ದೊರಕ್ತಾ ಇದೆ. 116 ಏನೋ MLA ಕಾನ್ಸ್ಟಿಟ್ಯೂನ್ಸಿ ಬರ್ತದೆ ನಿಮಗೆ ಕರ್ನಾಟಕದಲ್ಲಿ. ಅವತ್ತು ನೀವು ಮಹಿಳೆಯರನ್ನ ಟಿಕೆಟ್ ಕೊಡಬೇಕಾದ್ರೆ ಹುಡುಕಾಡಬೇಕು. ಆ ಪರಿಸ್ಥಿತಿ ಇತ್ತು. ಈಗ ಡಿಮ್ಯಾಂಡ್ ಇಲ್ಲ ನಿಮಗೆ, ಮಾತಾಡ್ಸಲ್ಲ ಯಾರನ್ನೂ. ಆ ಪರಿಸ್ಥಿತಿ ಬಂದ ಮೇಲೆ ರಿಸರ್ವೇಷನ್ನು ನಾವು ನಿಮ್ಮನೆಗೆ ಬಂದು ಕೈಕಾಲು ಕಟ್ಟಬೇಕು ಮಹಿಳೆಯರ ಹತ್ರ, ಕ್ಯಾಂಡಿಡೇಟ್ ಆಗಮ್ಮ ಅಂತೇಳಿ. ಆ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ದೇವೇಗೌಡರ ಹೋರಾಟದ ಹಿಂದಿನ 30 ವರ್ಷದ ಪ್ರತಿಫಲ ಇವತ್ತೇನು ಬರ್ತಿದೆ. ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ದೇಶದ ಇತಿಹಾಸದಲ್ಲಿ ಮಹಿಳೆಯರಿಗೆ 33% ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಅವ್ರು ಕೊಟ್ಟಂಥದ್ದು, ಮತ್ತಿನ್ನು ಅಧ್ಯಕ್ಷರು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಕೊಟ್ಟಂಥದ್ದು ದೇವೇಗೌಡರು ತಂದಂಥ ಕಾರ್ಯಕ್ರಮ. ಅವತ್ತು ಭಾಳ ವಿರೋಧ ಇತ್ತು. ಅದೆಲ್ಲ ತಿರಸ್ಕಾರ ಮಾಡಿ ಯಾವುದಕ್ಕೂ ಅಧಿಕಾರ ಇದೆಯೋ ಬಿಡೋದು ನಾನು ಮಾಡಲೇಬೇಕು ಅಂತೇಳಿ ಕರ್ನಾಟಕದಲ್ಲಿ ಜಾರಿಗೆ ತಂದರು. ಅವತ್ತಿಂದ ಮಹಿಳೆಯರಿಗೂ ಒಂದು ಗೌರವ ಸಿಗ್ತಕ್ಕಂಥ ಸ್ಥಳೀಯ ಸಮಿತಿಯಲ್ಲಿ ನಡೀತಾ ಇದೆ ಸಂಸ್ಥೆಗಳಲ್ಲಿ. ಇಂದ ಇವತ್ತು ನಾನು ವಿಶೇಷವಾಗಿ ನಿಮ್ಮ ಒಂದು ಬಡಾವಣೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ಸಂಘಟನೆಯನ್ನು ಮಾಡ್ತಕ್ಕಂಥದ್ದು. ಕಾಂಗ್ರೆಸ್ BJP ಸ್ವಲ್ಪ ಜಾಸ್ತಿ ಓಡಾಡ್ತಾರೆ. ನಮ್ಮಲ್ಲಿ ದೇವೇಗೌಡರು ಮುಕ್ತವಾದಂಥ ರೀತಿಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತೇಳಿ ಒಂದು 30 ವರ್ಷದಲ್ಲೂ ಪ್ರತಿ ಸಭೆಗಳಲ್ಲೂ ಹೇಳ್ತಕ್ಕಂಥದ್ದು ನೋಡಿದ್ದೀರಿ. ನೀವು ದಯವಿಟ್ಟು ನಿಮ್ಮ ಸ್ನೇಹಿತರುಗಳು ಯಾರೇ ಇದ್ದರೂ ಪಕ್ಷಕ್ಕೆ ಇವತ್ತು ಈ ರಾಜ್ಯದ ಭವಿಷ್ಯಕ್ಕೆ, ಇಲ್ಲಿ ಕುಮಾರಣ್ಣನ ಭವಿಷ್ಯ ಅಲ್ಲ, ಕುಮಾರಣ್ಣನ ಭವಿಷ್ಯ ಮುಗಿದೋಗಿದೆ. ರಾಜ್ಯಕ್ಕೆ ಒಂದು ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ನಿಮ್ಮಗಳ ಒಂದು ದುಡಿಮೆ, ನಮ್ಮ ಯುವಕರಿಗೂ ಹೇಳ್ತಕ್ಕಂಥದ್ದು, ನನ್ನ ತಂಗಿಯರಿಗೂ ಹೇಳ್ತಕ್ಕಂಥದ್ದು, ನಿಮ್ಮಗಳ ದುಡಿಮೆ ಇವತ್ತು ಈ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ. ಇಲ್ಲಪ್ಪ, ನಮಗೆ ಬೇರೆ ಪಕ್ಷಗಳಿಗಿಂತ ಈ ಬಾರಿ ಜನತಾದಳವನ್ನು ಬೆಂಬಲಿಸಬೇಕು ಅಂತಕ್ಕಂಥದ್ದು ವಾತಾವರಣ ಇದೆ. ನಾನು ನೋಡ್ತಾ ಇದ್ದೀನಿ ಹಳ್ಳಿಗಳ ಕಡೆ ಹೋದಾಗ. ಆ ವಾತಾವರಣ ಯಾವಾಗ ನಮಗೆ ಓಟಾಗಿ ಪರಿವರ್ತನೆ ಆಗ್ತದೆ? ನಿಮ್ಮ ದುಡಿಮೆಯಿಂದ. ಯಾರ್ದು ಭವಿಷ್ಯ ಮುಗಿದೋಗಿದೆ ಅಂದರೆ ನಾನು ಹೇಳಿದಂಥದ್ದು ಬ್ರದರ್, ರಾಜಕೀಯ ಭವಿಷ್ಯ ಮುಗಿದೋಗಿದೆ ಅಂತ ಅಲ್ಲ. ಇವತ್ತು ನಾಡನ್ನು ಆಳಬೇಕಾದ್ರೆ ಎಲ್ಲ ರೀತಿಯ ಸಾಮರ್ಥ್ಯತೆಯೂ ಬೇಕು, ಆರೋಗ್ಯವಾಗಿರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಸೂಕ್ಷ್ಮವಾಗಿ ಹೇಳಿದಂಥದ್ದು, ಭಗವಂತನ ದಯದಿಂದ ರಿಕವರಿ ಆಗಿದ್ದೇನೆ ಫಿಸಿಕಲಿ. ಭಗವಂತ ಮತ್ತೆ ಇನ್ನೊಮ್ಮೆ ಸ್ಟ್ರೆಂತ್ ಕೊಟ್ಟಿದ್ದಾನೆ. ಆ ಸ್ಟ್ರೆಂತ್ಗೆ ಇವತ್ತು ಮತ್ತೆ ದೊಡ್ಡ ಮಟ್ಟದ ಒಂದು ಭದ್ರತೆ ಕೊಡ್ತಾ ಇರೋದು ನನ್ನ ಕಾರ್ಯಕರ್ತರು.